ಜಗಳೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಣೆಗೊಂಡ ಹಿನ್ನೆಲೆಯಲ್ಲಿ ನಿರೀಕ್ಷೆಯಂತೆ ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಅಧಿಕಾರಕ್ಕೇರಿದೆ. ನೂತನ ಅಧ್ಯಕ್ಷರಾಗಿ ಆರ್ ತಿಪ್ಪೇಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಲಲಿತಾ ಶಿವಣ್ಣ ಆಯ್ಕೆಯಾಗಿದ್ದಾರೆ. ಮೀಸಲಾತಿ ಪ್ರಕಟಣೆಗೊಂಡ ಹಿನ್ನೆಲೆಯಲ್ಲಿ ಬಹುಮತ ಪಡೆದಿದ್ದ ಬಿಜೆಪಿ ಅಧಿಕಾರಕ್ಕೇರಿದೆ. ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳು ತೆರೆಮರೆಯಲ್ಲಿ ತೀವ್ರ ಕಸರತ್ತು ನಡೆಸುತ್ತಿದ್ದರು. ಜಗಳೂರು ಕ್ಷೇತ್ರದ ಶಾಸಕರಾದ ಎಸ್.ವಿ. ರಾಮಚಂದ್ರರವರ ಸೂಚನೆಯ ಮೇರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದು ಸುಮಾರು 2 ವರ್ಷದ ನಂತರ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಮೀಸಲಾತಿಯನ್ನು ಸರ್ಕಾರ ಪ್ರಕಟಿಸಿತ್ತು. ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಾಗಿತ್ತು. ಒಟ್ಟು 18 ಸದಸ್ಯರ ಪೈಕಿ ಬಿಜೆಪಿ 11, ಕಾಂಗ್ರೆಸ್ 5, ಜೆಡಿಎಸ್ 2 ಸದಸ್ಯರು ಆಯ್ಕೆಯಾಗಿದ್ದರು. ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು 5ನೇ ವಾರ್ಡಿನಲ್ಲಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾಗಿದ್ದ ಸ್ಥಾನದಿಂದ ಜಯಗಳಿಸಿ ಸತತ 3 ಬಾರಿ ಸದಸ್ಯರಾಗಿರುವ ಆರ್ ತಿಪ್ಪೇಸ್ವಾಮಿ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. 7ನೇ ವಾರ್ಡಿನ ಸಾಮಾನ್ಯ ಮಹಿಳಾ ಸ್ಥಾನದಿಂದ ಗೆದ್ದಿರುವ ಟಿ. ಲಲಿತಾ ಶಿವಣ್ಣ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಗದಿತ ಅವಧಿಯೊಳಗೆ 2 ನಾಮಪತ್ರಗಳು ಮಾತ್ರ, ಒಂದು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಮತ್ತೊಂದು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಗಳು ಸ್ವೀಕೃತವಾಗಿದೆ. 2 ನಾಮಪತ್ರಗಳು ಸರಿಯಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ತಿಪ್ಪೇಸ್ವಾಮಿ ಆರ್. ಬಿನ್ ರುದ್ರಪ್ಪ ಅವರು ನಾಮಪತ್ರವನ್ನು ಸಲ್ಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಟಿ. ಲಲಿತಾ ಕೋಂ ಪಿ.ಎಂ. ಶಿವಣ್ಣ ಅನ್ನೋರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತು ಇವರು ಕೂಡ ನಾಮಪತ್ರ ಕ್ರಮಬದ್ಧವಾಗಿದ್ದು ಇವರು ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರು ನೂತನವಾಗಿ ಇಂದಿನ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಈ ಊರಿನ ಪ್ರಥಮ ಪ್ರಜೆ ಮತ್ತು ಈ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಆರ್ ತಿಪ್ಪೇಸ್ವಾಮಿ ಅವರು ವೇದಿಕೆ ಮೇಲೆ ಬಂದರು. ಅದೇ ರೀತಿಯಾಗಿ ಶ್ರೀಮತಿ ಲಲಿತಾ ಶಿವಣ್ಣನವರು ವೇದಿಕೆ ಮೇಲೆ ಬರಬೇಕು. ರಾಮಚಂದ್ರ ಅಣ್ಣನವರು ಸಹಿತ ವೇದಿಕೆ ಮೇಲೆ ಬರಬೇಕು. ಪ್ರಥಮವಾಗಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಎಲ್ಲ ಅಧಿಕಾರಿ ವೃಂದದ ವತಿಯಿಂದ, ತಾಲೂಕು ಆಡಳಿತ ವತಿಯಿಂದ ಸನ್ಮಾನ್ಯ ಶ್ರೀ ಆರ್ ತಿಪ್ಪೇಸ್ವಾಮಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಇವರಿಗೆ ಗೌರವಿಸಲಾಗಿದೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀಮತಿ
ಲಲಿತಾ ಶಿವಣ್ಣನವರಿಗೆ ಗೌರವಾರ್ಪಣೆ. ಅದೇ ರೀತಿಯಾಗಿ ಜನಪ್ರಿಯ ಶಾಸಕರು ಮತ್ತು ಸದಾ ಅಭಿವೃದ್ಧಿ ಅಧಿಕಾರಿಗಳು ಆದಂತಹ ಸನ್ಮಾನ್ಯ ಶ್ರೀ ರಾಮಚಂದ್ರ ಅಣ್ಣನವರಿಗೆ ತಾಲೂಕು ಆಡಳಿತದಿಂದ ಮತ್ತು ಪಟ್ಟಣ ಪಂಚಾಯತಿಯಿಂದ ಸನ್ಮಾನ ಗೌರವಾರ್ಪಣೆ. ಈಗ ಮಾನ್ಯ ಶಾಸಕರಿಂದ ನೂತನವಾಗಿ ನವೀಕರಣಗೊಂಡಂತಹ ಅಧ್ಯಕ್ಷರು ಉಪಾಧ್ಯಕ್ಷರ ಕೊಠಡಿಯ ಉದ್ಘಾಟನೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಎಲ್ಲ ಸದಸ್ಯರ ಪ್ರವೇಶ ಕಾರ್ಯಕ್ರಮ ಇರುವುದು. ದಯಮಾಡಿ ಎಲ್ಲರೂ ಅಲ್ಲಿ ಭಾಗಿಯಾಗಬೇಕು. ಈಗ ಜನಪ್ರಿಯ ಶಾಸಕರಾದಂತಹ ರಾಮಚಂದ್ರ ಅಣ್ಣನವರು 2 ಮಾತು ಮಾತಾಡ್ತಾರೆ. ನೂತನವಾಗಿ 2 ವರ್ಷ ಕೊಡ್ತಿಲ್ಲಾದರೂ ಪ್ರವೇಶ ಸಿಕ್ಕಿರಲಿಲ್ಲ. ಆದರೂ ನೂತನ ಸದಸ್ಯರು ಇನ್ನೂ ಗ್ರೇಸ್ ಪೀರಿಯಡ್ 25 ವರ್ಷ ಸಿಕ್ತು ನಿಮಗೆ. ಆದ್ದರಿಂದ ನಿಮ್ಮನ್ನು ನಮ್ಮ ಪಟ್ಟಣ ಪಂಚಾಯಿತಿಯ ಒಂದು ಸಭೆಗೆ ನಮ್ಮನ್ನು ನಾನು ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಮ್ಮನ್ನು ಎಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಅದೆಲ್ಲ ಶುಭವಾಗಲಿ. ಹಾಗೆ ಈ ಥರ ನೂತನವಾಗಿ ಅಧ್ಯಕ್ಷರಾದ ಸ್ನೇಹಿತರಾದ ಬಂಧುಗಳಾದ ದುರ್ಗಸ್ವಾಮಿ ಅವರಲ್ಲಿ ಕವಿತಮ್ಮವರೇ ಉಪಾಧ್ಯಕ್ಷರಾಗಿ ಇದೆಲ್ಲ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ, ಹಾಗೆ ಚುನಾವಣೆ ನಡೆಸಿಕೊಂಡಂಥ ನಮ್ಮ ತಹಸೀಲ್ದಾರರಾದಂಥ ನಾಗಮಣಿ ಮೇಡಮ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ರಾಜು ನಮ್ಮ ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರ್ ಅವರ ಒಂದು ನೇತೃತ್ವದ ತಂಡದಲ್ಲಿ ಒಂದು ಪಟ್ಟಿ ನಡೆದಿದೆ. ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಮಾಧ್ಯಮದ ಸ್ನೇಹಿತರು ತಾವು ಒಂದು ಸಹಕಾರ ಕೊಟ್ಟಿದ್ದೀರ, ತುಂಬ ಶುಭಾಶಯಗಳು. ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಯು ನೌಕರರು ಎಲ್ಲ ನೌಕರರು ಎಲ್ಲ ಸೇರಿಬಿಟ್ಟು ಎಲ್ಲ ತಹಸೀಲ್ದಾರ್ ಆಫೀಸ್ನ ಎಲ್ಲ ಸಿಬ್ಬಂದಿಗಳು ಸೇರಿ ಈ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಂಡಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ಜನರಲ್ ಸೆಕ್ರೆಟರಿ ನಾಗರಾಜ್ ಅವರು ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಶುಭಾಶಯಗಳನ್ನು ತಲುಪಿಸ್ತಾ, ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅವಿರೋಧವಾಗಿ ಯಾವುದೇ ಅಡೆತಡೆ ಇಲ್ಲದೆ ಸಹಕಾರ ಕೊಟ್ಟು ವಿರೋಧ ಪಕ್ಷದಲ್ಲಿದ್ದಂಥ ನಮ್ಮ ಸ್ನೇಹಿತರು, ಹಾಗೆ ನಮ್ಮ JDSನ ಇಬ್ಬರು ಆತ್ಮೀಯರಾದಂಥ ಸ್ನೇಹಿತರು ನಿರ್ಮಲಾ ಸಾಹೇಬರು ಮತ್ತು ನಮ್ಮ ಸಹೋದರಿ ಅಮ್ಮ ಅಮ್ಮನವರಂಥ ಅವರು ಸಹಕಾರ ಕೊಟ್ಟಿದ್ದೀರ. ನಿಮಗೆ ಆಭಾರಿಯಾಗಿದ್ದೀವಿ. ನಿಜವಾಗಲೂ ನಾನಾದರೂ ಸಹ ನೀವಿನ್ನೂ ಇವಾಗ ಪಟ್ಟಣ ಕಲಿಡ್ತಾ ಇದ್ದೀರ. ಐಮಾಸ್ ರೈಟ್ಸ್ ಆಗಲಿ ಯಾವ್ದಾದ್ರು ಕೆಲಸ ಆಗಲಿ ಎಲ್ಲರೂ ಹಂಚು ಮಾಡಿ ಅಂತೇಳಿ ನಮ್ಮ ಚೀಫ್ ಆಫೀಸರ್ ಹೇಳ್ಬಿಟ್ಟು ನಿಮ್ಮ ಐಮಾಸ್ ರೈಟ್ಸ್ ಕೊಡಿಸಿದ್ದೀವಿ. ಇನ್ನೊಂದು ವಾರದಲ್ಲಿ 10 ದಿವಸದಲ್ಲಿ ಐಮಾಸ್ ಹಾಕ್ತೀವಿ. ನೀವು ಒಳಗೆ ಬರೋದಕ್ಕೂ ದೀಪ ಹತ್ತೋದಕ್ಕೂ ಊರೇ ಜಗಮವಾಗಿಸಿದ ಇಡೀ ಊರನ್ನ ಅಭಿವೃದ್ಧಿ ಪದದಿಂದ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ನಿಮ್ಮ ಜವಾಬ್ದಾರಿ ಈಗ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಈಗ ನಾನು ನಿಮ್ಮ ಜೊತೆಗೆ ಸೇರಿ ಕೆಲಸ ಮಾಡೋಣ. ಮುಖ್ಯಮಂತ್ರಿ ಹೋಗೋಣ, ಗ್ರಾಂಟ್ಸ್ ತಗೋಣ, ನಗರಾಭಿವೃದ್ಧಿ ಮಾಡೋಣ. ಇನ್ನು ಮುಂದಿನ ಜೂನ್ ಅಷ್ಟೊತ್ತಿಗೆ ಕುಡಿಯೋ ನೀರು ನಮಗೆ ಕೆರೆ ಬರ್ತಾ ಇದೆ. ಅದಕ್ಕೋಸ್ಕರ ತಯಾರಿ ಮಾಡ್ತಾ ಇದ್ದೀನಿ. ಡ್ರೈನೇಜ್ನ ನಾನೇ ಬೈತಾ ಇದ್ದೆ ಸಿಕ್ಕಾಪಟ್ಟೆ. ನಾನು ಡ್ರೈನೇಜ್ ಹೊರಬಿಟ್ಟು ನೀರಿನ ಶುದ್ಧ ನೀರಿನ ಘಟಕ ದೊಡ್ಡದಾದ ಬೃಹತ್ ಘಟಕ ಪಕ್ಕದಲ್ಲಿರ್ತಕ್ಕಂಥ ಒಂದು ಇಂಡ ತಂಡಿ ಸೇರಿಬಿಟ್ಟು ಮುಂದೆ ನನಗೆ ಇದು ಟೌನ್ ಪಂಚಾಯತ್ ಆಸೆ ಇಟ್ಟಿರ್ತಕ್ಕಂಥ ಮನುಷ್ಯ ನಾನು. ಆದ್ದರಿಂದ ನೀವೆಲ್ಲ ಸಹಕಾರ ಕೊಡಬೇಕು. ನೀವು ಇದರಲ್ಲಿ ಯಾವುದೇ ಒಂದು ನಾನೊಂದು ವಿರೋಧ ಪಕ್ಷದಲ್ಲೂ ನಮ್ಮಂತ ನೋಡ್ಕೊಳ್ಳಿಲ್ಲ. ಎಲ್ಲ ಸ್ನೇಹಿತರಾಗಿ ನೋಡ್ಕೊಂಡು ನೀವು ಸಹ ರಾಮಚಂದ್ರ ಪರವಾಗಿಲ್ಲಪ್ಪ ನಮ್ಮ ಸ್ನೇಹಿತ ಕೆಲಸ ಮಾಡ್ಕೊಂತ ನೀವು ಬೆಂಬಲ ಕೊಟ್ಟಿದ್ರೆ ಗೊತ್ತಿಲ್ಲ. ಅವಿರೋಧದಿಂದ ಆಯ್ಕೆ ಮಾಡಿಕೊಟ್ಟಿದ್ದೀರ. ನಿಮಗೂ ಧನ್ಯವಾದಗಳು. ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಎಲ್ಲ ಪ್ರತಿಯೊಬ್ಬರು ಸದಸ್ಯರು ಅವರವ್ರ ಕಾಳಜಿಗೆ ತಕ್ಕಾಗಿ ಅವ್ರ ಏನು ಬೇಕು, ನಮ್ಮಲ್ಲಿ ಏನು ಸಾಧ್ಯ ಮಾಡೋದು ಸಾಧ್ಯ ಅವ್ರನ್ನ ಯಾವುದೇ ಎಣಿಸ್ದಂಗೆ ಅವ್ರಿಗೆ ಕೆಲಸ ಮಾಡಿಕೊಳ್ಳಿ. ನೀವು ಸಹ ಪ್ರತಿದಿನ ಇದು
ಭಾಳ ಸಣ್ಣ ಪಟ್ಟಣ ಪಂಚಾಯಿತಿ. ಒಂದು ಬೆಳಿಗ್ಗೆ ಬಿಟ್ಟಮ್ಮ 1 ಗಂಟೆಲಿ 2 ಗಂಟೆಲಿ ಇಡೀ ಊರು ಸುತ್ತಾಕೊಂಡ್ಬರ್ಬೋದು. ಅಟ್ಲೀಸ್ಟ್ ವಾರಕ್ಕೆ 3 ಸಲ ಈ ಊರು ಸುತ್ತಾಕ್ಬೇಕು. ಅಧ್ಯಕ್ಷರು ಅನುಭವಿಸ್ತರು. 3ನೇ ಸಲ ಇದು MLA ತಿಪ್ಪೇಸ್ವಾಮಿ ಅಂತ ಹೆಸರು ಬೇರೆ 3 ಸಲ ಈಗ ಇದಾಗಿದ್ದಾರೆ, ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ರೈತಮ್ಮವ್ರಿಗೆ ಪ್ರಥಮವಾಗಿ ತಮಗೂ ಅನುಭವ ಆಗಲಿ, ನಿಮಗೆ ಅನುಭವದ ಕೊರತೆ ಇಲ್ಲ. ಆದರೆ ಯಾವುದೇ ಒಟ್ಟು ಮಾಡಿ ತೋರಿಸ್ದಂಗೆ ಶಾಸಕರಿಗೆ ಬಂದು ಯಾರು ಕೇಳ್ದಂಗೆ ಕೆಲಸ ಮಾಡಿ ನಮ್ಮ ಪಕ್ಷಕ್ಕೂ ನಮಗೂ ಕೀರ್ತಿ ತರಬೇಕು, ಯಶಸ್ಸು ತರಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಹಾಗೆ ಸೂಚನೆಯೂ ಕೊಡ್ತಾ ಇದ್ದೇನೆ. ನೀವು ದಾರಿ ತಪ್ಪದಾಗ ನಾನು ಮಾಡ್ತೀನಿ. ನಾನು ಮಹಾಭಾರತದಲ್ಲಿ ಯಾರೋ ಇರ್ತಾರೆ, ಕೃಷ್ಣ ಹೋಸಲ್ಲ, ಕೃಷ್ಣ ಇಲ್ಲಿ ಕೃಷ್ಣ ನಾನಲ್ಲ. ಅದಕ್ಕೆ ಮುನ್ಸಿಪಾಲ್ಟಿ ಅದರಲ್ಲಿ ಹೋಗಬಾರ್ದು, ಮತ್ತೆ ರಾಮಚಂದ್ರ ಬರಬಾರ್ದು ಇಲ್ಲಿಗೆ. ಹಂಗೆ ನಡ್ಕೊಂಡು ಜನಗಳ ವಿಶ್ವಾಸ ಗಳಿಸಿ ನಿಮಗೇನು ನಾವು ಅಧಿಕಾರ ಮಾತಾಡಿದ್ದೀವಿ ಎಲ್ಲ ಹೇಳಿದ್ದೀವಿ, ಆ ರೀತಿ ನಡ್ಕೊಂಡು ಸಮಾಜಕ್ಕೂ ಈ ಪಟ್ಟಣ ಪಂಚಾಯತಿಗೂ ಕೀರ್ತಿ ತಂದು ನಮ್ಮನ್ನು ಹೆಸರಿಸ್ರಿ, ತಾವು ಹೆಸರು ಗಳಿಸ್ರಿ. ಮುಂದೆ ನಮಗೆ ಒಳ್ಳೆಯದಾಗಲಿ. ನಾನಂತೂ ಕನಸಿನ ಯೋಜನೆ ಇದೆ, ಪಟ್ಟಣ ಪಂಚಾಯತಿನ ಸಿಂಗಪುರಂತೂ ಮಾಡೋಕ್ಕಾಗಲ್ಲ, ಬೆಂಗಳೂರು ಮಾಡೋಕ್ಕಾಗಲ್ಲ, ದಾವಣಗೆರೆ ಅಂತೂ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲೇ ನೋಡಬೇಕು ಅಂತ ಪಟ್ಟಣ ಪಂಚಾಯತಿನ ಮಾಡಿ ಹೇಳ್ತೀವಿ. ಅವ್ರ ವಿಶ್ವಾಸ ಇದೆ, ಮಾಡಬೇಕಂತ ಹೇಳಿ ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ, ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕರೋನಾದಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೂ ಸಹ ನಾನು ಯಾವತ್ತೂ ನಿಮ್ಮ ಹಿಂದೆ ಇದ್ದು ಜೊತೆ ಕೆಲಸ ಮಾಡಿಕೊಂಡು ನಾವು ನಿಮ್ಮ ಜೊತೆಗೆ ಇದ್ಕೊಂಡು ಹೋಗ್ತೀವಿ. ಆದ್ದರಿಂದ ನಾವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿ ಎಲ್ಲ ಸದಸ್ಯರು ಪಕ್ಷವಿದ್ದ ಮರೆತು ಬಂದು ಜನಗಳ ಇದಕ್ಕೋಸ್ಕರ, ನಮ್ಮ ಪಟ್ಟಣ ಪಂಚಾಯತಿಯ ಜನಗಳಿಗೋಸ್ಕರ, ನಾಗರಿಕರಿಗೋಸ್ಕರ ಕೆಲಸ ಮಾಡಿ ನಿಮ್ಗೆ ಏನಾಯಿತು ಸಹಕಾರ ಕೊಡೋಕ್ಕೆ ನಾನು ಬದ್ಧಾಗಿದ್ದೀನಿ. ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ. ತಮ್ಮೆಲ್ಲರಿಗೂ ನಾನು ಇನ್ನೊಂದು ಸಲ ಶುಭಾಶಯ ನೀಡ್ತಾ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕರಿಸಿದ ನಿಮಗೆಲ್ಲರಿಗೂ ನನ್ನ ಪಕ್ಷದ ಅನೇಕ ಸದಸ್ಯರಿದ್ದೀರಿ. ಯಾರೂ ಏನು ಅಸಮಾಧಾನ ಆಗಬೇಡಿ, ಯಾಕಂದ್ರೆ ಎಲ್ಲರಿಗೂ ಅವಕಾಶ ಇದೆ. ಅದು ಅವಕಾಶ ಮಾಡೋಕ್ಕೋಸ್ಕರನೇ ಜನರು ತಂದಿರೋದು, ಜನರು ಲೇಡಿ ತಂದಿರೋದು. ಎಲ್ಲರಿಗೂ ಅವಕಾಶ ಇರುತ್ತೆ, ಎಲ್ಲರೂ ಅಧಿಕಾರ ಅನುಭವಿಸ್ತೀವಿ. ಎಲ್ಲ ಅಧಿಕಾರದಿಂದ ಹಿಡಿದೇ ಮನೆಗೆ ಹೋಗೋದು. ಈಗ ತಲೆ ಕೆಡಿಸ್ಕೊಬಿಡ್ರಿ. ಇನ್ನು ನಾನು ಜಲ್ದಿ ಹೋಗ್ತೀನಿ, ಇಲ್ಲ ಜಲ್ದಿ ಹೋಗಲ್ ಬಿಡ್ರಿ. ಅಭಿವೃದ್ಧಿ ಪತ್ರ ಕೈಗೊಂಡೋಗೋಣ. ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಬೆಳವಣಿಗೆ ಅಂತೇಳಿ ನಾನು ಆರೈಸ್ತಾ ತಮ್ಮೆಲ್ಲರಿಗೂ ಶುಭಾಶಯ ಕೋರಿ ಮಾತುಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿ. ಕೌನ್ಸಿಲರು ಅಷ್ಟೇ, ಕೌನ್ಸಿಲರ್ ಇಷ್ಟು ಇರಲಿಲ್ಲ ಅಧಿಕಾರ, ಈಗ ಅಧಿಕಾರ ಬಂದಿದೆ, ಚಲಾಯಿಸ್ರಿ, ಕೆಲಸ ಮಾಡಿ ಎಲ್ಲ ಜನಗಳನ್ನು ಸೇರಿಸ್ಕೊಳ್ರಿ. ಮತ್ತೆ ಜೊತೆ ಕೆಲಸ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಪಡ್ಕೊಂಡು ಪಟ್ಟಣ ಪಂಚಾಯತಿ ಬೆಳೀಲಿ, ಚೆನ್ನಾಗಿ ಹೆಸರಾಗಲಿ, ನಮ್ಮ ಜಿಲ್ಲೆಯಲ್ಲೇ ಒಳ್ಳೆಯ ಪಂಚಾಯತಿ ಅಂತೇಳಿ ಹೆಸರು ಪಡೀಲಿ ಅಂತೇಳಿ ನಮಗೆಲ್ಲ ಆರೈಸಿ ನಾನು ಮಾತುಕೊಳಿಸ್ತೀನಿ. ನಮಸ್ಕಾರ. ನಮ್ಮ ಆರೈಕೆ ನಮ್ಮೆಲ್ಲ ಬಲದಿಂದ ಪಟ್ಟಣ ಪಂಚಾಯತಿ ನಮ್ಮ ವರ್ಷಕ್ಕೆ ಬಂದಿದೆ. ನಮ್ಮ ಶ್ರಮನೇ ಇದಕ್ಕೆ ಸಾಕ್ಷಿ. ಅದಕ್ಕೆ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ನಮ್ಮ ಭಗವಂತನ ಇಲ್ಲ, ಕಾಮಗಾರಿಗಳ ಬಗ್ಗೆ ಮುಂದಿನ ದಿನದಲ್ಲಿ ನಾನು ಕ್ರಮ ತೊಗೊಳ್ತಾ ಇದ್ದೀನಿ. ನೀನು ಶಾಸಕರ ಗಮನ ತಗೊಂಡು ಏನೇನು ಅಭಿವೃದ್ಧಿ ಆಗಬೇಕು, ರಸ್ತೆ ಅಭಿವೃದ್ಧಿ ಇರ್ಬೋದು ಅಥವಾ ಚರಂಡಿ ಇರ್ಬೋದು, ಸ್ವಚ್ಛತೆ ಕಡೆ ಮೊದಲ ಆದ್ಯತೆ. ಆಮೇಲೆ ಈ ಬಿಡಾಡಿ ದನಗಳ ಒಂದು ಹಾವಳಿ ಜಾಸ್ತಿ ಆಗಿದೆ. ನಂತರ ಈ ಒಂದು ಊರಿನ ಒಂದು ಟ್ರಾಫಿಕ್ ಸಮಸ್ಯೆ ಭಾಳ ಆಗಿದೆ. ಕೆಲವು ಕಡೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗಮನದಲ್ಲಿಟ್ಟುಕೊಂಡು ಶಾಸಕರ ಗಮನಕ್ಕೆ ತಂದು ನಾನು ಮುಂದಿನ ದಿನದಲ್ಲಿ ಈ ಒಂದು ಜಗಳೂರಿನ ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನಾನು ಈಗ ನೂತನವಾಗಿ ತಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತಮ್ಮ ಪಕ್ಷದಿಂದ ತಾವು ಏನು ಹೇಳ್ತಿದ್ದೀರಿ? ಈಗ ಅಧ್ಯಕ್ಷರಿಗೆ ಸೂಚನೆ ಏನು ಕೊಡ್ತಾರೆ? ಸಲಹೆ ಏನಿಲ್ಲ, ಪಕ್ಷದ ಆದೇಶದ ಮೇರೆಗೆ, ಪಕ್ಷದ ನಮ್ಮ ಮುಖಂಡರಾದಂಥ ಶ್ರೀಯುತ GM ಸಿದ್ದೇಶ್ ಅವರ ಆಶೀರ್ವಾದದ ಮೇರೆಗೆ, ಅವರ ಒಂದು ಸಲಹೆ ಮೇರೆಗೆ, ಒಂದು ಒಡಂಬಡಿಕೆ ಪ್ರಕಾರ ಇವತ್ತು ತಿಪ್ಪೇಸ್ವಾಮಿ ಅವರ ಅಧ್ಯಕ್ಷರು, ಶ್ರೀಮತಿ ಲಲಿತಾ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅವರ ಇವತ್ತಿನ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಶುಭವಾಗಲಿ. ಅವರಿಗೆ ಏನೇನು ಫಿಕ್ಸ್ ಮಾಡಿದ್ದಾರೆ?
ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ದೀವಿ. ಈ ರೀತಿ ನಮ್ಗೆ ಇಂಪಾರ್ಟೆಂಟು ಒಂದೇ ನಿಮಿಷ ನಮಸ್ಕಾರ ಮಾಡ್ಬೋದು ಅಂತ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡೆದಿದೆ. ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಮಾಡೋದೇ ಒಂದು ನಮ್ಮ ಗುರಿ, ಬೇರೆ ಉದ್ದೇಶ ಇಲ್ಲ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡಿ ನಮಗೆ ಹೆಸರು ತರ್ತಾರೆ. ನಮ್ಮ ಕೌನ್ಸಿಲರ್ಗಳಿಗೆ ಎಲ್ಲ ನಮ್ಮ ಸದಸ್ಯರಿಗೆ ವಿಶ್ವಾಸ ತೆಗೆದುಕೊಂಡು ಪಟ್ಟಣ ಪಂಚಾಯತಿನ ಮುನ್ನಡೆಸ್ತಾರೆ ಅಂತ ನನ್ನ ಭಾವನೆ. ಅವರಿಗೆ ಜೊತೆಯಾಗಿ ಶಾಸಕನಾಗಿ ಅವ್ರ ಜೊತೆಗಿರ್ತೀನಿ. ನಮ್ಮ MP ಸಾಹೇಬರು ಸತೀಶಣ್ಣ ಜೊತೆಗಿರ್ತಾರೆ. ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ತಾವು ನೋಡ್ತಾ ಇದ್ದಾರೆ ಕಣ್ಣಿಂದ ಇವತ್ತು ಪಟ್ಟಣ ಎಷ್ಟು ವೇಗವಾಗಿ ಬೆಳೀತಾ ಇದೆ, ಎಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ನಮಗೆ ಗೊತ್ತು. ಆ ಪರಂಪರೆಯನ್ನು, ಆ ಕೆಲಸವನ್ನು ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಧ್ಯಕ್ಷ ಪಕ್ಷ. ಪಕ್ಷದ ಎಲ್ಲ ವರಿಷ್ಠರಿಂದ ಹೇಳಿದ್ದಾರೆ ಆಗ್ರಿ ಅಂತ, ಅದಕ್ಕಾಗಿ ಆಗಿದ್ದೀವಿ. ಅಸಮಾಧಾನನೇ ಇರೋದು, ಸಮಾಧಾನ ಏನಿಲ್ಲ. ಏನು ಮಾಡಿದ್ದಾರೆ ಉಪಾಧ್ಯಕ್ಷ ಅಂತ ಹೇಳಿ, ಏನೋ ಸ್ವಚ್ಛತೆಗೆ ಮೊದಲೇ ಆದ್ಯತೆ ಕೊಡ್ತೀವಿ, ರಸ್ತೆ ಚರಂಡಿ ಅಭಿವೃದ್ಧಿ ಕಾರ್ಯಗಳಂತೂ ಮಾಡ್ತೀವಿ. ಮಾಡಿದ್ದಾರೆ, ಅಸಮಾಧಾನ ಇರೋದು, ಸಮಾಧಾನ ಇಲ್ಲ. ಫೋಟೋ ತಗೊಳ್ಳೋಕೆ ಲೈನಿಂಗ್ ಇಟ್ಕೊಳ್ಳೋಕೆ ಅಲ್ಲ, ಹೋಗಿ ಮೇಲೆ ಅವರೆಲ್ಲ ಹೋಗ್ತಾರೆ, ನೀವು ಹೋಗ್ಬೇಕು. ನಿಮ್ಮ ಸದಸ್ಯರು ಫೋಟೋ ಭಾರತ್ ಮಾತಾ ಕಿ बोलो भारत माता की जय जगलूरगे